ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಕಾಡುವಂತಹ ಕ್ಯೂರಿಯಾಸಿಟಿ ಇರುತ್ತೆ, ಗಂಡು ಮಗುನ ಅಥವಾ ಹೆಣ್ಮಗುನ ಅಂತ. ಒಂದಿಷ್ಟು ಸಿಂಪ್ಟಮ್ಸ್ ನ ನೋಡಿ ಇದು ಗಂಡು, ಒಂದಿಷ್ಟು ಸಿಂಪ್ಟಮ್ಸ್ ನೋಡಿ ಇದು ಹೆಣ್ಣು ಅಂತ ನೋಡುವಂಥದ್ದು. ಇದೆಲ್ಲ ಸೈಂಟಿಫಿಕ್ ಆಗಿ ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸಾಮಾನ್ಯವಾಗಿ ಸಮಾಜದಲ್ಲಿ ಹೆಣ್ಣು ಮಗುಗೆ ಹೆಣ್ಣು ಮಗು ಆದ್ರೆ ಸಮಾಜ ಎಷ್ಟು ಹೆಣ್ಣನ್ನ ದೂಷಿಸುತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಸೊ ಇದೆಲ್ಲ ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ, ಒಂದು ಹೆಣ್ಣಿಗೆ ತನಗೆ ಹುಟ್ಟುವಂತ ಮಗು ಗಂಡು ಅಥವಾ ಹೆಣ್ಣು ಅಂತ ಡಿಸೈಡ್ ಮಾಡೋ ಫ್ಯಾಕ್ಟ್ ಯಾವುದು ಅಂತ ನೋಡಕ್ ಹೋದ್ರೆ, ಒಂದು ಹೆಣ್ಣಲ್ಲಾಗಿರ್ಬೋದು ಅಥವಾ ಒಂದು ಗಂಡಿನಲ್ಲಾಗಿರ್ಬೋದು 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಗಳು ಪ್ರೆಸೆಂಟ್ ಆಗಿರ್ತವೆ. ಅಂದ್ರೆ ಒಂದು ಪೇರಿಗೆ 2 ಕ್ರೋಮೋಸೋಮ್ಸ್ ಇರುತ್ತೆ. ಅಂದ್ರೆ ಓವರ್ ಆಲ್ ಒಂದು ಹೆಣ್ಣಿಗೆ 46 ಕ್ರೋಮೋಸೋಮ್ಸ್ ಇರುತ್ತೆ. ಹಾಗೆ ಗಂಡಿನಲ್ಲಿ ಕೂಡ 46 ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಆಗಿರುತ್ತೆ. ಅಂದ್ರೆ 23 ಜೊತೆ ಗಂಡಿನಲ್ಲಾಗಿರ್ಬೋದು ಹೆಣ್ಣಿನಲ್ಲಾಗಿರ್ಬೋದು ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಆಗಿರುತ್ತೆ. 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ನ ನಾವು ನೋಡಿದಾಗ ಇದರಲ್ಲಿ 22 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, 44 ಕ್ರೋಮೋಸೋಮ್ಸ್ ನ ನಾವು ಆಟೋಸೋಮ್ಸ್ ಅಂತ ಕರಿತೀವಿ. ಹಾಗೆ ಉಳಿದಂತ ಒಂದು ಪೇರ್ ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಒಂದು ಜೊತೆ ಅಂದ್ರೆ 2 ಪೇರ್ ನ ನಾವೇನಂತ ಕರಿತೀವಿ ಅಂದ್ರೆ ಸ್ತ್ರೀಯರಲ್ಲಾಗಿರ್ಬೋದು ಅಥವಾ ಪುರುಷರಲ್ಲಾಗಿರ್ಬೋದು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಒಂದು ಹೆಣ್ಣಿಗೆ ತನಗೆ ಹುಟ್ಟುವಂತ ಮಗು ಗಂಡು ಅಥವಾ ಹೆಣ್ಣು ಅಂತ ನೋಡೋ ಕ್ರೋಮೋಸೋಮ್ಸ್ ಯಾವುದು ಅಂತ ಹೇಳಿದ್ರೆ ಈ 23rd ಕ್ರೋಮೋಸೋಮೇ ಡಿಸೈಡ್ ಮಾಡೋದು. ಇದು ಹೆಣ್ಣಿನಲ್ಲಿ ನೋಡಿದಾಗ XX ಇರುತ್ತೆ, ಅದೇ ಗಂಡಿನಲ್ಲಿ ನೋಡಿದಾಗ XY ಕ್ರೋಮೋಸೋಮ್ಸ್ ಇರುತ್ತೆ. ಫಲೀಕರಣದ ಪ್ರಕ್ರಿಯೆ ಅನ್ನೋದು ಪ್ರಾರಂಭವಾದಾಗ ಏನಾಗುತ್ತೆ ಅಂದ್ರೆ, ಹೆಣ್ಣಿನಲ್ಲಿರುವಂತ X ಕ್ರೋಮೋಸೋಮ್ಸ್ ಗಂಡಿನಲ್ಲಿರುವಂತ Y ಕ್ರೋಮೋಸೋಮ್ ಅಟ್ಯಾಚ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡು ಮಗು ಹುಟ್ಟುವಂಥದ್ದು. ಅದೇ ಒಂದು ಹೆಣ್ಣಿನಲ್ಲಿ X ಇದ್ದು ಗಂಡಿನಲ್ಲಿ X ಇದ್ರೆ ಹೆಣ್ಣು ಮಗು ಹುಟ್ಟುವಂಥದ್ದು. ಇದರಿಂದ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಹೆಣ್ಣಿನಲ್ಲಿ ಕಾಮನ್ ಆಗಿ 2 XX ಕ್ರೋಮೋಸೋಮ್ಸ್ ಇರುತ್ತೆ, ಆದ್ರೆ ಗಂಡಿನಲ್ಲಿ ಮಾತ್ರ XY ಕ್ರೋಮೋಸೋಮ್ಸ್ ಇರುತ್ತೆ. ಈಗ ಯಾರೆಲ್ಲ ಹೆಣ್ಣನ್ನ ಬೈತಾ ಇದ್ರಿ, ದೂಷಿಸ್ತಾ ಇದ್ರಿ, ಹೆಣ್ಣು ಇನ್ನಸೆಂಟ್ ಅಂತ ತಿಳ್ಕೊಬಹುದಲ್ವಾ. ಸೊ ಜೆಂಡರ್ಗೆ ಮೇನ್ ಕಾರಣ ಬಂದು ಗಂಡಾಗಿರ್ತಾನೆ. ತುಂಬಾ ಜನರ ತಪ್ಪು ಕಲ್ಪನೆಗೆ ಈಗ ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಹೆಣ್ಣನ್ನೇ ದೂಷಿಸ್ತಾ ಇದ್ರು, ಹೆಣ್ಣಿಂದನೇ ಪ್ರಾಬ್ಲಮ್ ಆಗೋದು, ಹೆಣ್ಣಿಗೆ ಒಂದು ಗಂಡು ಮಗುನ ಎತ್ಕೊಡೋ ಅಂತ ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಈಗ ಜೆಂಡರ್ನ ಡಿಸೈಡ್ ಮಾಡೋದು ಯಾರ ಕೈಯಲ್ಲಿದೆ ಅನ್ನೋದನ್ನ ತಿಳ್ಕೊಂಡಿದೀವಿ. ತುಂಬಾ ಜನರ ಮನೆಯಲ್ಲಿ ಈ ಸಮಸ್ಯೆ ಇನ್ನೂ ಇದೆ. ತುಂಬಾ ಜನ ಗಂಡು ಮಗುಗೋಸ್ಕರ ಹೆಂಡತಿನ ಹಿಂಸೆ ಮಾಡೋದಾಗಿರ್ಬೋದು, 2ನೇ ಮದುವೆ ಆಗಿರ್ಬೋದು ನಾವು ನೋಡಿದೀವಿ. ಸೊ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಯಾವುದೇ ಆಗಿರ್ಲಿ ನಮ್ಮ ಮಗು ಅಂತ ನಾವು ಭಾವಿಸ್ತಾ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಕೆಲವರಿಗೆ ಮಕ್ಕಳಿಗೆ ಪಡೆಯುವಂತ ಭಾಗ್ಯನೇ ಇರೋದಿಲ್ಲ. ಸೊ ಅಂಥವರಲ್ಲಿ ನಮಗೆ ಮಕ್ಕಳಾಗಿದೆ ಅಂತ ಹೇಳಿದ್ರೆ ನಾವು ಬಹಳಷ್ಟು ಅದೃಷ್ಟನ ಮಾಡಿದ್ದೀವಿ ಅಂತಲೇ ಅರ್ಥ ಅಲ್ವಾ. ಸೊ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.